ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ಮಿಡ್ ಟರ್ಮ್ ಹತ್ರ ಬರ್ತಾಯಿದೆ ಅಲ್ವಾ, ಪ್ರಿಪ್ರೇಷನ್ ಹೇಗಿರಬೇಕು, ಯಾವ ಸ್ಟ್ರಾಟಜಿನ ಯೂಸ್ ಮಾಡಿದರೆ ನಾವು ಅತಿ ಹೆಚ್ಚು ಸ್ಕೋರ್ ಮಾಡಬಹುದು ಮತ್ತು ಹೇಗೆ ಸಿಲೆಬಸ್ನ ಕವರ್ ಮಾಡಬೇಕು ಇನ್ ಟೈಮಲ್ಲಿ ಅಂತ ನೋಡ್ತಾ ಹೋಗೋಣ. ಓಕೆ, ಈಗ ಫಸ್ಟು ಅದಕ್ಕೂ ಮುಂಚೆ ನಮಗೆ ಟೈಮ್ ಟೇಬಲ್ ಗೊತ್ತಿರಬೇಕಲ್ವಾ. ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಡಿಸೆಂಬರ್ 9 ಹಿಸ್ಟ್ರಿ, ಡಿಸೆಂಬರ್ 10 ಕನ್ನಡ, ಡಿಸೆಂಬರ್ 11 ಎಕನಾಮಿಕ್ ಅರ್ಥಶಾಸ್ತ್ರ ಇದೆ, ಡಿಸೆಂಬರ್ 18 ಇಂಗ್ಲೀಷ್ ಇದೆ. 11 18ಗೆ ಎಷ್ಟು ಟೈಮ್ ಇದೆ? 6 ಡೇಸ್ ಟೈಮ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಡಿಸೆಂಬರ್ 21 ಅಕೌಂಟೆನ್ಸಿ 2 ಡೇಸ್ ಟೈಮ್ ಸಿಗುತ್ತೆ. ಡಿಸೆಂಬರ್ 22 ಬಿಸ್ನೆಸ್ ಸ್ಟಡಿ. ಓಕೆ, ಈಗ ನಾವು ಈ ಟೈಮ್ ಟೇಬಲ್ ನೋಡಿದಾಗ 2 ಸಬ್ಜೆಕ್ಟಿಗೆ ಟೈಮ್ ಸಿಕ್ಕಿದೆ ಅಷ್ಟೇ ಅಲ್ವಾ. ಎಕನಾಮಿಕ್ಕಿಗೆ ಇಂಗ್ಲೀಷಿಗೆ 6 ಡೇಸ್ ಟೈಮ್ ಸಿಕ್ಕಿದೆ. ನಮಗೆ 6 ಡೇಸ್ ಬೇಕಾ ಇಂಗ್ಲೀಷಿಗೆ? ಅಂದರೆ ಬಿಸ್ನೆಸ್ ಸ್ಟಡಿಗೆ 1 ಡೇನೂ ಕೂಡ ಟೈಮ್ ಇಲ್ಲ ಅಲ್ವಾ. ಸೊ ಆ 6 ಡೇಸಲ್ಲಿ ಒಂದು 2 ಡೇಸ್ನ ನಾವು ಬಿಸ್ನೆಸ್ ಸ್ಟಡಿಗೆ ಅಂತ ತೆಗೆದಿಡಬೇಕು. ಓಕೆ, ಬಿಸ್ನೆಸ್ ಸ್ಟಡಿನ ನಾವು ಓದ್ಕೋಬೇಕು 2 ಡೇಸು. ಅದಾದಮೇಲೆ ಇನ್ನೆಷ್ಟು ಉಳಿಯುತ್ತೆ? 4 ಡೇಸ್ ಉಳಿಯುತ್ತೆ. 2 ಡೇಸು ಪೂರ್ತಿ ಎಲ್ಲ ಕವರ್ ಮಾಡಿಬಿಡಿ ಇಂಗ್ಲೀಷ್ನ. 1 ಡೇ ಪೂರ್ತಿ ಏನು ಮಾಡಿ, ಗ್ರಾಮರ್ ಪಾರ್ಟನ್ನು ಕವರ್ ಮಾಡಿ. ಇನ್ನು ಲಾಸ್ಟ್ 1 ಡೇ ಉಳಿಯುತ್ತೆ ಅಲ್ವಾ, ಅವತ್ತು ಪೂರ್ತಿ ಎಲ್ಲದನ್ನು ಒಂದ್ಸಲ ರಿವಿಷನ್ ಮಾಡಿ. ಈಗ ನಮಗೆ ಟೈಮ್ ಟೇಬಲ್ ಯಾವ ರೀತಿ ಹಾಕ್ಕೊಡೋದು ಅಂದರೆ, ನವೆಂಬರ್ 26 ಅಂದರೆ ನಾಳೆಯಿಂದನೇ ನಾವು ಓದೋದಕ್ಕೆ ಕರೆಕ್ಟಾಗಿ ಟೈಮ್ ಟೇಬಲ್ ಹಾಕ್ಕೊಂಡ್ವಿ ಅಂದರೆ 7ವರೆಗೂ, ಅಂದರೆ 9ಇಂದ ಎಕ್ಸಾಮ್, 8 ದಿನ ನಾವು ಹಿಂದಿನ ಎಕ್ಸಾಮ್ನ ಓದ್ಕೊಳ್ಳೋದಕ್ಕೆ ಟೈಮ್ ಬೇಕು. 8 ಒಟ್ಟು ಎಷ್ಟಾಗುತ್ತೆ? 26ಇಂದ 7ವರೆಗೂ 12 ಡೇಸ್ ಟೈಮ್ ಸಿಗುತ್ತೆ. ಎಷ್ಟು? 12 ಡೇಸ್ ಸಿಗುತ್ತೆ. ನಾನು 8ನ ಯಾಕೆ ಕನ್ಸಿಡರ್ ಮಾಡಿಲ್ಲ ಅಂದರೆ 9ಕ್ಕೆ ನಮಗೆ ಹಿಸ್ಟ್ರಿ ಇದೆ. ಸೊ 8ನೇ ತಾರೀಕು ನಾವು ಹಿಸ್ಟ್ರಿನೇ ಓದಬೇಕು. ಈಗ ನಾವು ಕಾಲೇಜು ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ ಮನೆಗೆ ಅಂತ ತಿಳ್ಕೊಳ್ಳಿ. ಒಬ್ಬೊಬ್ರು ಹೋಗೋದು 5 ಆಗುತ್ತೆ, 5:30 ಆಗುತ್ತೆ ದೂರ ಇದ್ದರೆ. ಒಬ್ಬರು 4ಗೆ ಹೋಗ್ತೀರಾ. 6ಇಂದನೇ ಓದೋಣ ಅಂತ ಅಂದ್ಕೊಳ್ಳಿ. ಯೂನಿವರ್ಸಲ್ಲಿಗೆ ಎಲ್ರಿಗೂ ಹೇಳೋದಾದರೆ 6 to 8 o'clockವರೆಗೂ ಓದಿ, 2 hours ಆಗುತ್ತೆ. ಮತ್ತು 1 hour ಬ್ರೇಕ್ ತೊಗೊಳ್ಳಿ. 9 to 11 o'clockವರೆಗೂ ಓದಿ, ಮತ್ತು 2 hours, 4 hours ಆಯಿತು. ಮತ್ತು ಬೆಳಗ್ಗೆ ಕೆಲವರಿಗೆ ಓದೋ ಅಭ್ಯಾಸ ಇರುತ್ತೆ. ಬೆಳಗ್ಗೆ 1 hour or 1.5 hour ತೊಗೊಂಡ್ರೆ ನಾವು 6ಇಂದನೋ 7ಇಂದನೋ ಏನೋ ಓದ್ತೀವಿ ಅಂದರೆ ಕಾಲೇಜಿಗೆ ಹೋಗ್ತಾ ಇರ್ತೀವಿ ಅಲ್ವಾ. ಕಾಲೇಜಲ್ಲಿ ಟೆಸ್ಟೋ ಹೋಮ್ವರ್ಕೋ ಏನೋ ಒಂದು ಕೊಟ್ಟಿರ್ತಾರೆ, ಕಾಲೇಜ್ ವರ್ಕ್ನ ಮಾಡೋದಕ್ಕೆ ಇಟ್ಕೊಳ್ಳಿ ಆ ಟೈಮ್ನ. ಇದಿಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಆಯಿತು. ಈಗ ಡೈಲಿ 4 hours ಅಂದರೆ ಬರೀ ಸಂಜೆ ನಾವು ಲೆಕ್ಕ ಹಾಕಿದ್ರು 12 ಡೇಸಿಗೆ ಎಷ್ಟಾಯಿತು? 4 hours ಇಂಟು 12 ಡೇಸ್ 48 hours ಆಯಿತು. ಇನ್ನು ನಮಗೆ ಎಷ್ಟು ಟೈಮ್ ಇದೆ? ಮಿನಿಮಮ್ ಅಂದ್ರೂ ಕೂಡ 48 hours ಟೈಮ್ ಇದೆ. ಮ್ಯಾಕ್ಸಿಮಮ್ ನಾವು ಇನ್ನೂ ಎಫರ್ಟ್ ಹಾಕಿ ಬೆಳಗ್ಗೆ ಬೇಗ ಹೇಳ್ತೀವಿ, ಸಂಜೆ ಲೇಟಾಗಿ ಮಲಗ್ತೀವಿ ಅಂದರೆ ಇನ್ನೂ ಓದಬಹುದು. ಇಲ್ಲ ನಾನು ಇಷ್ಟೇ ಸಾಕು ಅನ್ನೋದಾದರೆ ಕಡಿಮೆ ಅಂದ್ರೂ 48 ಗಂಟೆ ಟೈಮ್ ಇದೆ ನಮಗೆ. ಇದನ್ನು ಎಷ್ಟು ಸಬ್ಜೆಕ್ಟ್ಸ್ ಇದೆ? 6 ಸಬ್ಜೆಕ್ಟ್ ಇದೆ. 48 / 6 ಮಾಡಿದರೆ 8 hours ಸಿಗುತ್ತೆ. ಕಡಿಮೆ ಅಂದ್ರೂ ನಮಗೆ ಒಂದು ಸಬ್ಜೆಕ್ಟಿಗೆ 8 hour ಟೈಮ್ ಸಿಗುತ್ತೆ. ಓಕೆ, ಇದೇ ರೀತಿ ನಾವೆಲ್ಲ ಸಬ್ಜೆಕ್ಟ್ನೂ ಕೂಡ ಇಲ್ಲ 8 hours ಓದ್ಬೋದು, ಇಲ್ಲ ಹವರ್ಸ್ ಲೆಕ್ಕ ಹಾಕ್ಕೊಂಡು ಕೂಡ ಓದ್ಬೋದು. ಇಲ್ಲಾಂದರೆ 12 ಡೇಸ್ ಇದೆ, ಡಿವೈಡೆಡ್ ಬೈ 6 ಎಷ್ಟಾಗುತ್ತೆ? ಒಂದು ಸಬ್ಜೆಕ್ಟಿಗೆ ನಮಗೆ ಎಷ್ಟು ಸಿಗುತ್ತೆ ಮಿನಿಮಮ್ ಅಂತ ಹೇಳಿದ್ರು 2 ಡೇಸ್ ಟೈಮ್ ಸಿಗುತ್ತೆ. ಆ ರೀತಿನಾದರೂ ನಾವು ಮಾಡಿಕೊಂಡು ಓದಬಹುದು. ಈಗ 12 ಡೇಸ್ ಆಯ್ತಲ್ವಾ. ಆ ಚಾಯ್ಸು ನಿಮಗೆ ಬಿಟ್ಟಿದ್ದು. ಇಲ್ಲ 1 hour ಒಂದು ಸಬ್ಜೆಕ್ಟ್ ಹೋಗ್ತೀನಿ, ಇನ್ನೊಂದು ಅವರ್ ಇನ್ನೊಂದು ಸಬ್ಜೆಕ್ಟ್ ಹೋಗ್ತೀನಿ ಅಂತನಾದರೂ ಓದ್ಬೋದು. ಇಲ್ಲ ನಾವು 1 ಡೇ ಪೂರ್ತಿ ಒಂದೇ ಸಬ್ಜೆಕ್ಟ್ ಹೋಗ್ತೀವಿ ಅಂತ ಮಾಡಿಕೊಂಡ್ರೂ ಕೂಡ 2 ಡೇಸ್ ಸಿಗುತ್ತೆ ಒಂದು ಸಬ್ಜೆಕ್ಟಿಗೆ, ಇಲ್ಲಿಂದ ಮಿಡ್ ಟರ್ಮ್ವರೆಗೂ. ಓಕೆ, ಇದು ಎಲ್ಲ ಸಬ್ಜೆಕ್ಟ್ದು ಆಯಿತು. ಅಕೌಂಟೆನ್ಸಿ ಸಿಲೆಬಸ್ನ ಹೇಗೆ ಕವರ್ ಮಾಡಬೇಕು ಅಂತ ನೋಡೋಣ. ಈಗ ಅಕೌಂಟೆನ್ಸಿಲಿ ಎಷ್ಟು ಚಾಪ್ಟರ್ ಇದೆ? ನಾವೀಗ 6 ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಬೇಕು ಮಿಡ್ ಟರ್ಮ್ ಅಷ್ಟರಲ್ಲಿ. ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್. ಓಕೆ, ಇಷ್ಟು ಆ ಚಾಪ್ಟ್ರಿಂದ ಹಿಡಿದು ಟ್ರಯಲ್, ಬ್ಯಾಲೆನ್ಸ್ ಆ್ಯಂಡ್ ರೆಕ್ಟಿಫಿಕೇಷನ್ ಆಫ್ ಎರರ್ಸ್ವರೆಗೂ ಈ 6 ಚಾಪ್ಟರ್ನ ಕಂಪ್ಲೀಟ್ ಮಾಡಬೇಕು. ಈಗ ಫಸ್ಟ್ ಚಾಪ್ಟರ್ ಏನಿದೆ? ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್. ಈ ಚಾಪ್ಟರಲ್ಲಿ
ಸಾರಿ, ಮೇಲೆ ಸ್ವಲ್ಪ ಸ್ಕ್ರೀನ್ ಕಾಣ್ತಾ ಇಲ್ಲ. 1 ಮಾರ್ಕ್ಸ್ ಕ್ವಶನ್ ಮತ್ತು 2 ಮಾರ್ಕ್ಸ್ ಕ್ವಶನ್ ಮತ್ತು ಒಂದು ಪ್ರಾಕ್ಟಿಕಲ್ ಕ್ವಶನ್ಸ್ ಇರುತ್ತೆ ಈ ಫಸ್ಟ್ ಚಾಪ್ಟರಿಂದ. ಅಕೌಂಟಿಂಗ್ ಸೈಕಲ್ 5 ಮಾರ್ಕ್ಸಿಗೆ ಒಂದು ಪ್ರಾಕ್ಟಿಕಲ್ ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ಈ ಸೆಕೆಂಡ್ ಚಾಪ್ಟರಲ್ಲಿ 1 ಮಾರ್ಕ್ಸಿಗೆ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಇದು ಬಿಟ್ಟರೆ ಇನ್ನು ಯಾವುದೇ ಕ್ವಶನ್ಸ್ ಈ ಚಾಪ್ಟರಿಂದ ಬರೋದಿಲ್ಲ. 1 ಮಾರ್ಕ್ಸ್ ಕ್ವಶನ್ ಮತ್ತು 2 ಮಾರ್ಕ್ಸ್ ಕ್ವಶನ್ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ. ನೆಕ್ಸ್ಟ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್, 6 ಮಾರ್ಕ್ಸ್ ಕ್ವಶನ್, 12 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಪ್ರಾಕ್ಟಿಕಲ್ ಕ್ವಶನ್ಸ್. ಓಕೆ, ಎಲ್ಲ ಸೆಕ್ಷನ್ನು ಕೂಡ ಈ ಚಾಪ್ಟರಿಂದ ಕವರ್ ಆಗುತ್ತೆ. 6 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ ಅಕೌಂಟಿಂಗ್ ಈಕ್ವೇಷನ್ ಮೇಲೆ ಪ್ರಾಬ್ಲಮ್. ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದ್ರ ಮೇಲೆ. ಇನ್ನೊಂದು ಪ್ರಾಬ್ಲಮ್, ಇನ್ನೊಂದು 2 ಎಕ್ಸಾಂಪಲ್ ತೊಗೊಂಡು ಮಾಡ್ತೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಐಟಮ್ಸ್ನ ಕೊಡ್ತಾರೆ, ಅದರ ಮೇಲೆ ಅಸೆಟ್ಸನ್ನ, ಲಯಬಿಲಿಟಿ ಯಾವುದು, ಕ್ಯಾಪಿಟಲ್ ಯಾವುದು, ರೆವೆನ್ಯೂ ಯಾವುದು ಅಂತ ನಾವು ಕ್ಲಾಸಿಫಿಕೇಷನ್ ಮಾಡಬೇಕು. ನೆಕ್ಸ್ಟ್ ಚಾಪ್ಟರ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ಆಫ್ 2. ಇದರಲ್ಲಿ 1 ಮಾರ್ಕ್ಸ್, 2 ಮಾರ್ಕ್ಸ್, 6 ಮಾರ್ಕ್ಸ್ ಆ್ಯಂಡ್ 12 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಮತ್ತು ಪ್ರಾಕ್ಟಿಕಲ್ ಕ್ವಶನ್ಸ್ ಕೂಡ ಕವರ್ ಆಗಿರುತ್ತೆ. ಯಾವ ಚಾಪ್ಟರ್ ಮೇಲೆ? ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ 2. ನಾನು ಮೇಲೆ ಒಂದು ಚಾಪ್ಟ್ರಲ್ಲಿ ಹೇಳೋದು ಮರ್ತೆ. ಇದರಲ್ಲಿ 12 ಮಾರ್ಕ್ಸಿಗೆ ಜರ್ನಲ್ ಎಂಟ್ರೀಸ್ ಕೊಡ್ತಾರೆ. ಸಿಂಪಲ್ ಜರ್ನಲ್ ಎಂಟ್ರಿ ಆಗಿರ್ಬೋದು, ಕಾಂಪೌಂಡ್ ಜರ್ನಲ್ ಎಂಟ್ರಿ ಆಗಿರ್ಬೋದು, ಮತ್ತು ಜರ್ನಲ್ ಎಂಟ್ರೀಸ್ ಮಾಡಿ ಲೆಡ್ಜರ್ ಅಕೌಂಟ್ಸ್ ಮಾಡೋದು ಕೂಡ ಕೊಡ್ತಾರೆ. 12 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಈಗ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ 2 ಚಾಪ್ಟರಲ್ಲಿ ಇದು ಕೂಡ ನಮಗೆ ಎಲ್ಲ ಸೆಕ್ಷನ್ನು ಕವರ್ ಆಗುವಂಥ ಚಾಪ್ಟರ್, ಇಂಪಾರ್ಟೆಂಟ್ ಚಾಪ್ಟರ್. ಇದರಲ್ಲಿ ಸಬ್ಸಿಡಿಯರಿ ಬುಕ್ಸ್ ಬರುತ್ತೆ ಅಲ್ವಾ, ಅದರಲ್ಲಿ ಪರ್ಚೇಸ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್, ಸೇಲ್ಸ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್ ಇಷ್ಟನ್ನು ಬರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಕೇಳಿದರೆ 6 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲ ಅಂದರೆ 6 ಮಾರ್ಕ್ಸಿಗೆ ಒಂದು ಕ್ವಶನ್ ಇರುತ್ತೆ, ಒಂದನ್ನು ಕೇಳ್ತಾರೆ. 12 ಮಾರ್ಕ್ಸಿಗೆ ಕೇಳೋದಾದರೆ ಪರ್ಚೇಸ್ ಬುಕ್ ಮಾಡಿ, ಪರ್ಚೇಸ್ ರಿಟರ್ನ್ ಬುಕ್ಕನ್ನು ಮಾಡಿ ಲೆಡ್ಜರ್ ಎಂಟ್ರಿನ ಪೋಸ್ಟ್ ಮಾಡೋದನ್ನು ಕೇಳ್ತಾರೆ. ಇಲ್ಲ ಸೇಲ್ಸ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್ ಆ್ಯಂಡ್ ಲೆಡ್ಜರ್ ಎಂಟ್ರಿ ಪೋಸ್ಟ್ ಮಾಡೋದನ್ನು 12 ಮಾರ್ಕ್ಸಿಗೆ ಕೇಳೋವಂಥ ಟಾಪಿಕ್ ಆಗಿರುತ್ತೆ. ಸೊ ಇದನ್ನು ಕೂಡ ನೀವು ಕವರ್ ಮಾಡಬೇಕು. ನೆಕ್ಸ್ಟ್ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ಈ ಚಾಪ್ಟರಲ್ಲಿ ನಿಮಗೆ ಯಾವುದನ್ನು ಕವರ್ ಮಾಡಬೇಕು ಅಂತ ಹೇಳಿದರೆ, ಅಂದರೆ ಇದು ತುಂಬ ಈಸಿ ಇರೋ ಚಾಪ್ಟರ್, ತುಂಬ ಈಸಿಯಾಗಿ ಸ್ಕೋರ್ ಮಾಡಬಹುದು. 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್ ಆ್ಯಂಡ್ 12 ಮಾರ್ಕ್ಸ್ ಕ್ವಶನ್, ಈ 3 ಸೆಕ್ಷನ್ ಕವರ್ ಆಗುತ್ತೆ. 1 ಮಾರ್ಕ್ಸಿಗೆ ಮೀನಿಂಗ್ ಕೇಳ್ಬೋದು, ಇಲ್ಲ ಫ್ಯಾಕ್ಟರ್ಸ್ ಕೇಳ್ಬೋದು, ಈ ರೀತಿ ಸಿಂಪಲ್ಲಾಗಿ ಕೇಳ್ತಾರೆ. 12 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟ್ ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ರೆಕ್ಟಿಫಿಕೇಷನ್ ಆಫ್ ಎರರ್ಸ್. ಇದರಲ್ಲಿ 1 ಮಾರ್ಕ್ಸ್, 2 ಮಾರ್ಕ್ಸ್ ಆ್ಯಂಡ್ 6 ಮಾರ್ಕ್ಸ್. ನಾವು ಟ್ರಯಲ್ ಬ್ಯಾಲೆನ್ಸ್ನ ಹೇಗೆ ಪ್ರಿಪೇರ್ ಮಾಡಬೇಕು, ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್, ಇದು 6 ಮಾರ್ಕ್ಸಿಗೆ ಕೇಳುವಂಥದ್ದು. ತುಂಬ ಸಿಂಪಲ್ ಕ್ವಶನ್, ತುಂಬ ಈಸಿ ಇರುತ್ತೆ ಕೂಡ. ಓಕೆ, ಇದು 6 ಮಾರ್ಕ್ಸಿಗೆ ಕೇಳೋದು. ಇದಿಷ್ಟು ಏನಾಯಿತು, ಈ 6 ಚಾಪ್ಟರ್ಸ್ನ ನಾವು ಮಿಡ್ ಟರ್ಮ್ಗೆ ಕವರ್ ಮಾಡಬೇಕು. ಈಗ ನಮಗೆ ಎಷ್ಟು ಸಿಕ್ತು? ಇಲ್ಲ 2 ಡೇಸ್ ಸಿಗುತ್ತೆ, ಇಲ್ಲ ಅವರ್ನ ಲೆಕ್ಕ ಹಾಕೊಂಡ್ರೂ ಕೂಡ ಮಿನಿಮಮ್ 8 ಅವರ್ಸ್ ಸಿಗುತ್ತೆ. ನಾನೀಗ ಅವರ್ಸಲ್ಲಿ ಹೇಗೆ ಅಂತ ಹೇಳಿದರೆ, ಫಸ್ಟು ಚಾಪ್ಟರ್ 1 ಮಾರ್ಕ್ಸ್, 2 ಮಾರ್ಕ್ಸ್ ಮತ್ತು ಪ್ರಾಕ್ಟಿಕಲ್ ಕ್ವಶನ್. ಎಷ್ಟೊತ್ತು ಬೇಕು ಒಂದು ಪ್ರಾಕ್ಟಿಕಲ್ ಕ್ವಶನ್ ಓದೋದಕ್ಕೆ? ಒಂದು ಪೇಜ್ ಇರುತ್ತಲ್ಲ, 1 ಅವರ್ ಅಂತ ಅಂದ್ಕೊಳ್ಳಿ ಫಸ್ಟ್ ಚಾಪ್ಟರ್. ಸೆಕೆಂಡ್ ಚಾಪ್ಟರ್ ಥಿಯರಿ 1 ಅವರ್. ಥರ್ಡ್ ಚಾಪ್ಟರಲ್ಲಿ ಅಕೌಂಟಿಂಗ್ ಈಕ್ವೇಷನ್ ಮಾಡಬೇಕು, ಅದೊಂದು ಲೀಸ್ಟನ್ನು ನೋಡ್ಕೋಬೇಕು, ರೆವೆನ್ಯೂ ಯಾವುದು, ಕ್ಯಾಪಿಟಲ್ ಯಾವುದು, ಅದನ್ನು ಹೇಗೆ ಮಾಡಬೇಕು ಅಂತ, ಮತ್ತು ಜರ್ನಲ್ ಎಂಟ್ರಿ, ಲೆಡ್ಜರ್ ಎಂಟ್ರಿ. ಓಕೆ, ನಾವು ಆಲ್ರೆಡಿ ಮಾಡ್ತಾ ಬಂದಿರೋದ್ರಿಂದ ಕ್ಲಾಸಲ್ಲೂ ಕೂಡ ರಿವಿಷನ್ ಸ್ಟಾರ್ಟ್ ಆಗಿರುತ್ತೆ, ಅದರಿಂದ ಒಂದು 2 ಅವರ್ಸ್ ಸಾಕು. ನೆಕ್ಸ್ಟ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 2. ಈ ಚಾಪ್ಟರ್ ಕೂಡ ಸ್ವಲ್ಪ ದೊಡ್ಡ ಚಾಪ್ಟರ್ ಆಗಿರೋದ್ರಿಂದ 2 ಅವರ್ಸ್. ಮತ್ತು ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ 1 ಅವರ್ ಆ್ಯಂಡ್ ಟ್ರಯಲ್ ಬ್ಯಾಲೆನ್ಸ್ 1 ಅವರ್. ಟೋಟಲ್ ಎಷ್ಟಾಯಿತು? 8 ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂದರೂ ಕೂಡ ನಾವು ಫಸ್ಟ್ 3 ಚಾಪ್ಟರ್ನ 1 ಡೇ, ಸೆಕೆಂಡ್ 3 ಚಾಪ್ಟರ್ನ 1 ಡೇ ಓದಿದ್ರೂ 2 ಡೇಸಲ್ಲಿ ಅಕೌಂಟೆನ್ಸಿ ಕಂಪ್ಲೀಟ್ ಆಗುತ್ತೆ. ಮತ್ತು 2 ಡೇಸ್ ಸಿಗುತ್ತೆ ಅಲ್ವಾ ನಮಗೆ ಎಕ್ಸಾಮನ್ನು ಬರೀಬೇಕಾದ್ರೆ, ಆವಾಗ ಅದನ್ನು ರಿವಿಷನ್ ಮಾಡಿ. ನಾನು ಇದರಲ್ಲಿ ಅಕೌಂಟಿಂಗ್ ಈಕ್ವೇಷನ್ ಮತ್ತು ಕ್ಲಾಸಿಫಿಕೇಷನ್, ಅಸೆಟ್ಸ್, ಲಯಬಿಲಿಟಿ, ರೆವಿನ್ಯೂ ಇದು ವಿಡಿಯೋ ಕಂಪ್ಲೀಟ್ ಆಗಿದೆ ಆಲ್ರೆಡಿ. ಮತ್ತು ಪರ್ಚೇಸ್ ಬುಕ್ ಮಾಡೋದು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಒಂದು ಸಲ ನೋಡಿ. ಮತ್ತು ಪರ್ಚೇಸ್ ಬುಕ್ ಮಾಡಿ, ಪರ್ಚೇಸ್ ರಿಟರ್ನ್ ಬುಕ್ ಮಾಡಿ, ಲೆಡ್ಜರ್ ಅಕೌಂಟ್ಸ್ ಮಾಡೋದು ಕೂಡ ಮಾಡಿದ್ದೀನಿ. ಹಾಗೆ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಇಷ್ಟು ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ.
ಮೊದಲ ಬಾರಿ ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ.